ಸೀಟ್ನಾರು ಇವ್ರಿಗೆ ರಿಸರ್ವ್ ಮಾಡೋಕ್ಕಾಗಲ್ವಾ? ಸೊ ಅದರಿಂದ ಒಳ ಮೀಸಲಾತಿ ಇಸ್ ಎ ಮಸ್ಟ್. ಅದನ್ನು ಕೊಡಬೇಕು. ಅದು ಬಹಳ ಮುಖ್ಯವಾದ ಗಮನ. ತಾವು ಗಮನ ಹರಿಸ್ಬೇಕು. ನೀವು ಹುಣಸೂರಿಗೆ ಬಂದು ಹೋಗಿದ್ದೀರಿ, ಅವತ್ತು ನಾವು ಅರ್ಜಿ ಕೊಟ್ಟಿಲ್ಲ, ಮೊದಲೇ ಕೊಟ್ಟಿದ್ದೀವಿ. ಇದು ನೀವು ಗಮನ ಹರಿಸ್ಬೇಕು. ಇದು 3ನೇ ವಿಷಯ. 4ನೇ ವಿಷಯ, ಸರ್ಕಾರಿ ಶಾಲೆಗಳಲ್ಲಿ, ಆಶ್ರಮ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಕಡ್ಡಾಯವಾಗಿ ಆಗೋಂಗೆ ನೋಡ್ಕೊಳ್ಬೇಕು. ಈಗ ಒಂದು 2-3 ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಲ್ಲಿ ಒಂದೊಂದು ಆಶ್ರಮ ಶಾಲೆಗಳನ್ನು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀರಿ. ಸರಿ, ಅದು ಒಳ್ಳೇದು ಮಾಡಿ. ಆದರೆ ಕ್ವಾಲಿಟಿ ಎಜುಕೇಷನ್ನ ಗಮನ ಹರಿಸ್ದೇ ಬರೀ ಶಾಲೆನ ಅಪ್ಗ್ರೇಡ್ ಮಾಡಿ ಹೋದರೆ ಆದಿವಾಸಿಗಳಿಗೆ ಅದರಿಂದ ಉಪಯೋಗ ಆಗಲ್ಲ. ಈಗಾಗಲೇ ಈ ಕೊರೋನಾ ನಂತರ ತುಂಬ ಜನರು ಡ್ರಾಪ್ಔಟ್ ಆಗಿದ್ದಾರೆ. ಉದಾಹರಣೆಗೆ ನಮ್ಮ ಮಾದೇನಕಟ್ಟೆ ಹಾಡಿನಲ್ಲಿ 5ನೇ ಕ್ಲಾಸ್ ತನಕ ಇದೆ. ಅಲ್ಲಿ ಏನೋ SC ST ಸೇರಿಸಿ ಒಂದು ಸ್ಕೂಲ್ ಇದೆ ಅಂಬೇಡ್ಕರ್ ನಗರದಲ್ಲಿ. ಅದು ಬಿಟ್ಟರೆ ಇನ್ನು ತುಂಬ ದೂರ ಹೋಗ್ಬೇಕು ಮಕ್ಕಳು. ಮಳೆಗಾಲದಲ್ಲಿ ಇಷ್ಟು ಸುಡು ಬಿಸಿಲಿನಲ್ಲಿ ಮಕ್ಕಳು ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗುತ್ತಾ? 5ನೇ ಕ್ಲಾಸಿಂದ ಪಾಸರ್ 6ನೇ ಕ್ಲಾಸ್ ಎಷ್ಟು ವರ್ಷ ಇರುತ್ತೆ? 11 ವರ್ಷ ಇರ್ತಾನೆ. 11 ವರ್ಷದ ಹೆಣ್ಮಗಳು ಗಂಡು ಮಗಳು ಆ ಕಾಡು ರಸ್ತೆಗಳಲ್ಲಿ, ಆ ಪರಿಸ್ಥಿತಿನಲ್ಲಿ ಹೇಗೆ ನಡ್ಕೊಂಡು ಹೋಗ್ತಾರೆ? ಆ ಕೆರೆಹಾಡಿ ಅಟ್ಲೀಸ್ಟ್ ನಮ್ಮ ಅಂಬೇಡ್ಕರ್ ನಗರದ ಶಾಲೆಯನ್ನು ಒಂದು 8ನೇ ಕ್ಲಾಸ್ ತನಕ ಮಾಡ್ಬೋದಲ್ವಾ? ಅಥವಾ ಕುಟುವಾಡಿ ಅಂತ ಜಾಗದಲ್ಲಿ ಒಂದು ಹಾಸ್ಟೆಲ್ ಮಾಡಿ ಒಂದು 8ನೇ ಕ್ಲಾಸ್ವರೆಗೆ ಕ್ಲಾಸ್ ಮಾಡಿದರೆ ತುಂಬ ಜನರು ಮುಂದೆ ಬರ್ತಾರಲ್ವ? ಅಂದರೆ ಕುಟುವಾಡಿ ಅಂತ ಊರಲ್ಲಿ ಒಂದು ಹಾಸ್ಟೆಲ್ ಮಾಡಿದರೆ, ನಮ್ಮ ತೆಕ್ಕಲಾಡಿ ಅಂತಾರೆ ಅದನ್ನು, ಅಲ್ಲಿ ಹಾಸ್ಟೆಲ್ ಮಾಡಿದರೆ ಮಾದೇನಕಟ್ಟೆ ಮಕ್ಕಳು, ತೆಕ್ಕಲಾಡಿ ಮಕ್ಕಳು, ಸೋನಹಳ್ಳಿ ಮಕ್ಕಳು, ಮಹದೇವಪುರದ ಮಕ್ಕಳು, ಇಷ್ಟು ಹಾಡಿ ಮಕ್ಕಳಲ್ಲಿ ಬರ್ತಾರೆ. ಸೊ ಆದ್ದರಿಂದ ಈ ಗುಣಮಟ್ಟ ಶಿಕ್ಷಣವನ್ನು ಖಾತ್ರಿಪಡಿಸ್ಲಿಕ್ಕೆ ನೀವು ಗಮನ ಹರಿಸಲೇಬೇಕು. ಅದಕ್ಕೆ ಸೂಪರ್ವಿಷನ್ ಆಗಬೇಕು. ಇದು 3ನೇ ಬಹಳ ಮುಖ್ಯವಾದ, 4ನೇ ಮುಖ್ಯವಾದ ಬೇಡಿಕೆ ನಮ್ಮದು ಮತ್ತು ವಿಷಯ. 5ನೇದು ಸ್ವಾಮಿ, ನೀವು ಹೇಳಿದಿರಿ, ನೀವು ಭಾಗ್ಯಗಳನ್ನು ಘೋಷಣೆ ಮಾಡಿದಾಗ ವಿದ್ಯುತ್ತು ನನಗೂ ಉಂಟು, ನನ್ನ ಹೆಂಡತಿಗೂ ಉಂಟು, ಮಹದೇವಪ್ಪನವ್ರ ಮನೆಗೂ ಉಂಟು, ಎಲ್ಲರಿಗೂ ಉಂಟು ಅಂತ ಹೇಳಿದ್ರಲ್ವಾ? ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆದಿವಾಸಿಗಳ ಹಾಡಿಗಳಲ್ಲಿ 3 ವರ್ಷದಿಂದ ಮನೆಗೆ ಕರೆಂಟ್ ಇಲ್ಲ, ಕತ್ತಲಲ್ಲೇ ಇದ್ದಾರೆ, ಸೀಮೆಣ್ಣೂ ಇಲ್ಲ. ಇದು ನಿಮ್ಮ ಭಾಗ್ಯದ ಒಂದು ಯಾಕೆ ಅವರಿಗೆ ಭಾಗ್ಯದ ಬಾಗಿಲು ತೆಗಿರಲಿಲ್ಲ? ನಿಮ್ಮ ವಿದ್ಯುತ್ ಇಲಾಖೆ ಏನಾಗಿದೆ? ನಿಮ್ಮ ಗ್ರಾಮ ಪಂಚಾಯತಿಗಳು ಏನಾಗಿದ್ದಾವೆ? ಗ್ರಾಮ ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು, ನಿಮ್ಮ ಗಮನಕ್ಕೆ ತರಲಿಲ್ಲ, ಅವ್ರಿಗೆ ಸಮಸ್ಯೆ ಬಗೆಹರಿಸಿಲ್ಲ ಅಂತಾರೆ. ಏನರ್ಥ? ಮೊನ್ನೆ ತಾನೇ SDM ಕಾಲೇಜಿನ MSW ಮಕ್ಕಳು ಮತ್ತು ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯ ಬಾರ್ಕೂರಿನ MSW ಮಕ್ಕಳು, ಅದಕ್ಕಿಂತ ಮೊದಲು ಆಳ್ವಾಸ್ MSW ಕಾಲೇಜ್ ಮಕ್ಕಳು ಒಂದು 10 ಹಾಡಿಗಳನ್ನು ಭೇಟಿ ಮಾಡಿ ಹೋಗಿದ್ದಾರೆ. ಇಲ್ಲಿ ಕ್ಯಾಂಪ್ ಮಾಡಿ 10 ಹಾಡಿಗಳು ಭೇಟಿ ಮಾಡಿ ಹೋಗಿದ್ದಾರೆ. ಅವ್ರ ಗಮನಕ್ಕೆ ಆದಿವಾಸಿಗಳು ಏನು ತಂದಿರೋ ವಿಷಯ ಏನಂತ ಅಂತಂದರೆ, ಮಾದೇನಕಟ್ಟೆ ಹಾಡಿಯಲ್ಲಿ 3 ವರ್ಷಗಳಿಂದ ಮನೆ ದೀಪ ಇಲ್ಲ. ಹಿಂದೆ ಹಣ ಕಟ್ಟಿಲ್ಲ ಅಂಥೇಳಿ ಡಿಸ್ಕನೆಕ್ಟ್ ಮಾಡಿದ್ದು, ಸರ್ಕಾರವೇ ಅದಕ್ಕೆ ಚಾರ್ಜ್ ಕೊಡ್ತೀವಿ ಅಂಥೇಳಿ ಒಪ್ಕೊಂಡಿದ್ರು ಕೂಡ, ಹಣ ನಿಗದಿಪಡಿಸಿದ್ರು ಕೂಡ ಅವ್ರಿಗೆ ಮತ್ತೆ ರೀಕನೆಕ್ಟ್ ಮಾಡಲೇ ಇಲ್ಲ. ಅಂದರೆ ಅವ್ರಿಗೆ ಭಾಗ್ಯ ಜ್ಯೋತಿ ಸೌಲಭ್ಯ ಸಿಗಲೇ ಇಲ್ಲ. ಹಾಗಾದರೆ ನಿಮ್ಮ ಪಂಚ ಗ್ಯಾರಂಟಿಗಳೆಲ್ಲಿ ಹೋದೋ? ಅಷ್ಟೇ ಅಲ್ಲ, ಆ ಊರಿನಲ್ಲಿ ಆಧಾರ್ ಕಾರ್ಡ್ಗಳಿಲ್ಲ, ಅರ್ಧಕ್ಕರ್ಧ ಜನಕ್ಕೆ ಆಧಾರ್ ಕಾರ್ಡ್ಗಳಿಲ್ಲ, ರೇಷನ್ ಕಾರ್ಡ್ಗಳಿಲ್ಲ. ಸೊ ರೇಷನ್ ಕಾರ್ಡ್ಗಳು ಅರ್ಧಕ್ಕರ್ಧ ಇಲ್ಲ ಅಂತಂದರೆ ಅವ್ರಿಗೆ ನಿಮ್ಮ ಅನ್ನಭಾಗ್ಯ ಸಿಗಲ್ಲ. ಮತ್ತು ಅನ್ನಭಾಗ್ಯ ಸಿಗದೆ ಹೋದರೆ ಕಷ್ಟ ಎಷ್ಟಾಗುತ್ತೆ? ಈ ರೆಕಾರ್ಡ್ ಮಾಡ್ಸೋಕ್ಕಂತ ಹೋದರೂ ಕೂಡ ಅಲ್ಲಿ ಅಧಿಕಾರಿಗಳು ಅಥವಾ ಯಾರು ಏಜೆನ್ಸಿ ಕೊಟ್ಟಿದ್ದಾರೆ ಅವ್ರು ಲಂಚ ಕೇಳ್ತಾರಂತೆ, 10 ಸರಿ ಅಲಿಸ್ತಾರಂತೆ. ಉದಾಹರಣೆಗೆ ನಮ್ಮದು ಮಾದೇನಕಟ್ಟೆ ಹಾಡಿ ಮಾದೇನಕಟ್ಟೆ ಹಾಡಿಯವರು ಬಿಳಿಕೆರೆ ಹೋಬಳಿ ಬರ್ತಾರೆ. ಬಿಳಿಕೆರೆ ಹೋಬಳಿಗೆ ರೆವಿನ್ಯೂ ಆಫೀಸಿಗೆ ಹೋಗ್ತಾರೆ, ದಿನ ಅಲಿಬೇಕು. ಒಂದು ವಾರ ಅಲ್ಲಿದ್ರೆ ಅವ್ರು ಕೂಲಿ ಹೋಗ್ತಾರೆ.